ಶ್ರೀ ಗುರುಭ್ಯೋ ನಮಃ. ಶ್ರೀ ಶಿವಕುಮಾರ ಮಹಾಸ್ವಾಮಿನೇ ನಮೋ ನಮಃ. ಪ್ರೀತಿಯ ವೀಕ್ಷಕರೇ, ಶ್ರೀ ಬಸವೇಶ್ವರ ಜ್ಯೋತಿಷ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು. ಜುಲೈ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಮಕರ ರಾಶಿಯವರಿಗೆ ಯಾವ ಗ್ರಹದಿಂದ ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ಗ್ರಹದಿಂದ ಶುಭ ಫಲವನ್ನು ಸಿಗುತ್ತೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಗ್ರಹಗಳ ಪಲ್ಲಟವನ್ನು ನಾವು ನೋಡ್ಕೊಂಡು ಬರೋಣ. 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕುಜ 12ನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು 12 ದಿವಸಗಳ ಕಾಲ ತನ್ನ ಸ್ವಕ್ಷೇತ್ರದಲ್ಲೇ ಅಂದ್ರೆ ಮೇಷ ರಾಶಿಯಲ್ಲೇ ಸ್ಥಿತರಾಗಿರ್ತಾರೆ ಅಂತ. ಜೊತೆಗೆ ಇಲ್ಲಿ ಗುರು 14ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. 16ನೇ ತಾರೀಕು ಒಳಗಡೆ ಅಂದ್ರೆ 15 ದಿವಸಗಳ ಕಾಲ ಮಿಥುನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ 15ನೇ ತಾರೀಕು ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಉತ್ತರಾಯಣ ಮಹಾಪುಣ್ಯ ಕಾಲ ಅನ್ನುವಂಥದ್ದು ಮುಕ್ತಾಯ ಆಗುತ್ತೆ. ಜುಲೈ 15ನೇ ತಾರೀಕುವರೆಗೂ ಮಾತ್ರ ಉತ್ತರಾಯಣ ಮಹಾಪುಣ್ಯ ಕಾಲ ಇರುತ್ತೆ. ಜುಲೈ 16ನೇ ತಾರೀಕಿನಿಂದ ದಕ್ಷಿಣಾಯಣ ಮಹಾಪುಣ್ಯ ಕಾಲ ಪ್ರಾರಂಭ ಆಗುತ್ತೆ. ಜೊತೆಗೆ ಇಲ್ಲಿ ಗುರು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶುಕ್ರ 31ನೇ ತಾರೀಕು ಸಿಂಹ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಸಿಂಹ ರಾಶಿ ಶುಕ್ರನಿಗೆ ಶತ್ರುವಿನ ಮನೆ ಅಂತ ನಾವು ಕರ್ಕೊಳ್ತೀವಿ. ಜೊತೆಗೆ ಬುಧ 19ನೇ ತಾರೀಕು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. 19 ದಿವಸಗಳ ಕಾಲ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಿದ್ದು, ಜೊತೆಗೆ 19ನೇ ತಾರೀಕು ನಂತರ ಬುಧ ಸಿಂಹ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಾವು ಒಟ್ಟಾರೆಯಾಗಿ ನೋಡೋದಾದ್ರೆ ರಾಹು 3ರಲ್ಲಿದ್ದಾರೆ, ಕೇತು ಯಥಾಸ್ಥಿತಿಯಾಗಿ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಆಷಾಢ ಮಾಸ ಪ್ರಾರಂಭ ಆಗುವಂತಹದ್ದು ದಿನಾಂಕ ಬಂದು ದಿನಾಂಕ 6/7/2024 ರಂದು ಪ್ರಾರಂಭ ಆಗುತ್ತೆ. ಆಷಾಢ ಮಾಸ ಸಮಾಪ್ತಿಯಾಗುವಂತದ್ದು 4/8 ಅಂದ್ರೆ ಆಗಸ್ಟ್ ತಿಂಗಳು 4ನೇ ತಾರೀಕು 2024 ಈ ದಿನಾಂಕದಲ್ಲಿ ಆಷಾಢ ಮಾಸ ಸಮಾಪ್ತಿಯಾಗುತ್ತೆ. ಜೊತೆಗೆ ಇಲ್ಲಿ ಆಷಾಢ ಮಾಸದ ಆಷಾಢ ಶುಕ್ರವಾರ 4 ಶುಕ್ರವಾರಗಳು ಬರ್ತಾ ಇದ್ದಾವೆ. ಆ 4 ಶುಕ್ರವಾರದ ದಿನಾಂಕವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೆಯದು ಆಷಾಢ ಶುಕ್ರವಾರ 12ನೇ ತಾರೀಕು, 2ನೇ ಆಷಾಢ ಶುಕ್ರವಾರ 19ನೇ ತಾರೀಕು, 3ನೇ ಆಷಾಢ ಶುಕ್ರವಾರ 26ನೇ ತಾರೀಕು, 4ನೇ ಆಷಾಢ ಶುಕ್ರವಾರ ಆಗಸ್ಟ್ 2ನೇ ತಾರೀಕು ಇಲ್ಲಿ ಸೂಚಿಸ್ತಾ ಇದೆ. ಜೊತೆಗೆ ಇಲ್ಲಿ ವಿಶೇಷವಾಗಿ ಆಷಾಢ ಶುಕ್ರವಾರ ಏನ್ ಮಾಡಬೇಕು ಅನ್ನುವಂಥದ್ದು, ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಅಥವಾ ಲಕ್ಷ್ಮೀ ಕಳಶವನ್ನ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಅದಕ್ಕೆ ಷೋಡಶೋಪಚಾರ ಮಂತ್ರಾದಿಗಳನ್ನು ಪಠನೆ ಮಾಡಿ, ಲಕ್ಷ್ಮಿಯ ಅಷ್ಟೋತ್ತರವನ್ನು ಮಾಡಿ, ಕುಂಕುಮ ಅರ್ಚನೆಯನ್ನು ಮಾಡಿ ಅದರಿಂದ ಲಕ್ಷ್ಮಿಯನ್ನ ತೃಪ್ತಿಯನ್ನು ಪಡಿಸುವಂಥದ್ದು ತಾವು ಮಾಡಿದ್ರೆ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾಕಾಲ ನಿಮಗೆ ಇರುತ್ತೆ ಅಂತ. ಜೊತೆಗೆ ಇಲ್ಲಿ ನಾವು ರವಿ 6ನೇ ಮನೆಯಲ್ಲಿ ಇರುವಾಗ ಏನೇನು ಫಲಗಳನ್ನು ಕೊಡ್ತಾನೆ ಅಂತ. ರವಿ 6ನೇ ಮನೆಯಲ್ಲಿ ಇರುವಾಗ ರೋಗ ನಿವಾರಣೆಯನ್ನ ಮಾಡ್ತಾನೆ, ಶತ್ರು ನಾಶವನ್ನ ಮಾಡ್ತಾನೆ, ದುಃಖ ನಾಶವನ್ನು ಕೂಡ ರವಿ 6ನೇ ಭಾವದಲ್ಲಿದ್ದಾಗ ಮಾಡ್ತಾನೆ. ಜೊತೆಗೆ ರವಿ ಇಲ್ಲಿ 6 ಮತ್ತು 7ನೇ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 6ನೇ 7ನೇ ಮನೆಯಲ್ಲಿ ರವಿ ಇದ್ದಾಗ ಪ್ರಯಾಣಕ್ಕೆ ಅನುಕೂಲಕರವಾಗುತ್ತೆ. ಆ ಪ್ರಯಾಣದಿಂದ ಆಯಾಸ ಆಗಬಹುದು. ಆ ಆಯಾಸದಿಂದ ರೋಗ ಬರುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಮನೆಯ ಆಹಾರವನ್ನ ಸೇವಿಸಿ, ಹೊರಗಡೆ ತಿನ್ನುವಂಥದ್ದು ಕಡಿಮೆ ಮಾಡಿ
ಹೊರಗಡೆ ಆಹಾರವನ್ನು ತಿಂದರೆ ತಮ್ಮ ರೋಗಕ್ಕೆ ಕಷ್ಟಗಳು ಬರುತ್ತೆ ಅಂತ. ಜೊತೆಗೆ ರೋಗದ ಬಗ್ಗೆ ಕೂಡ ಎಚ್ಚರಿಕೆಯನ್ನ ವಹಿಸಿಕೊಳ್ಳಿ. ಇನ್ನ ಕುಜ ನಾಲ್ಕನೇ ಮನೆಯಲ್ಲಿರುವಾಗ ಉದರ ಸಂಬಂಧ ವ್ಯಾಧಿಗಳು ಬರ್ತವೆ. ದೇಹದ ವಾತ ಪಿತ್ತಾದಿಗಳನ್ನ ಸೂಚಿಸ್ತಾ ಇದ್ದಾನೆ. ಅದರ ಬಗ್ಗೆನೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಅಥವಾ ತಾಪಮಾನದಿಂದ ಜ್ವರ, ಕ್ಲೇಶ, ಭಯ, ನೆಗಡಿ, ಕೆಮ್ಮು ಬರುವಂಥದ್ದು, ದಮ್ಮು ಬರುವಂಥದ್ದು ಅಂತವೆಲ್ಲವೂ ಕೂಡ ಈ ಕುಜಗ್ರಹ ಸೂಚಿಸ್ತಾ ಇದೆ. ಇನ್ನ ಮಕರ ರಾಶಿಯ ವಧುವರರಿಗೆ ವಿವಾಹಾದಿ ಕಾರ್ಯಗಳು ಏನಾದರೂ ವಿಳಂಬ ಆದರೆ ಅವರ ಜನ್ಮ ಜಾತಕದಲ್ಲಿ ಏನಾದರೂ ಕುಜದೋಷ ಇದ್ರೆ ಅದಕ್ಕೆ ಪರಿಹಾರವನ್ನು ಮಾಡಿಸ್ಕೊಳ್ಳಿ. ಅಥವಾ ರಾಹು ದೋಷ ಇದ್ರೆ ಅದಕ್ಕೆ ರಾಹು ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಅಥವಾ ಆಶ್ಲೇಷ ಪೂಜೆ ಅನ್ನುವಂಥದ್ದು ಏನಾದರೂ ಸೂಚಿಸ್ತಾ ಇದ್ರೆ ಆಶ್ಲೇಷ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಅಥವಾ ರಾಹು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ಳೋದ್ರಿಂದನೂ ಕೂಡ ನಿಮಗೆ ವಿವಾಹ ಸಾಧ್ಯತೆ ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಇನ್ನು 7ನೇ ಮನೆಯಲ್ಲಿ ಬುಧ ಇರುವುದರಿಂದ ಕಾಂತಿಹೀನತೆಯನ್ನ, ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತಾವೇನಾದ್ರೂ ಒಂದು ಓದ್ತಾ ಇರುವಂತಹದ್ದು, ಎಕ್ಸಾಂಪಲ್ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಿರ್ತೀರಾ, ಆ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗಿರಲ್ಲ, ಅದಕ್ಕೂ ಕೂಡ ಇಲ್ಲಿ ಹಿನ್ನಡೆಯನ್ನ ಸೂಚಿಸ್ತಾ ಇದೆ. ಜೊತೆಗೆ ಇಲ್ಲಿ ಅಷ್ಟಮ ಭಾವದಲ್ಲಿ ಅಂದ್ರೆ 19ನೇ ತಾರೀಕು ನಂತರ ಬುಧ ಪರಿವರ್ತನೆ ಆಗ್ತಾನೆ. ಅವಾಗ ಪರಿವರ್ತನೆ ಆದಾಗ ಅಷ್ಟಮ ಭಾವದಲ್ಲಿ ಬರ್ತಾನೆ. ಮನೆಯಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗುವಂತಹದ್ದು, ಒಳ್ಳೆಯ ಕೀರ್ತಿ, ವಿದ್ಯಾರ್ಥಿಗಳಿಗೆ ಬುಧಗ್ರಹನ ಸಂಪೂರ್ಣ ಅನುಗ್ರಹ ಇರುತ್ತೆ ಅಂತ. ಜೊತೆಗೆ ಇಲ್ಲಿ ಗುರು ಗ್ರಹ, ಗುರುವಿನಿಂದ ದೇವತಾ ಕಾರ್ಯ, ಸೇವಕ ವರ್ಗದಿಂದ ಲಾಭ ಆಗುವಂಥದ್ದು, ಅಥವಾ ಸಂತಾನ ಆಗದೇ ಇರುವಂತಹ ಕುಟುಂಬಕ್ಕೂ ಕೂಡ, ಅಥವಾ ಸಂತಾನ ಆಗದೇ ಇರುವಂತಹ ದಂಪತಿಗೆ ಸಂತಾನ ಆಗುವಂತಹ ಸಾಧ್ಯತೆಯನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಇನ್ನ ಶಾರೀರಿಕ ಪೀಡೆಗಳನ್ನ ಯಾವುದಾದ್ರೂ, ಈಗ ನಾವು ಮಕರ ರಾಶಿಯನ್ನ ರೋಗ ರಾಶಿ ಅಂತ ಕರ್ಕೊಳ್ತೀವಿ, ಮಕರ ಮತ್ತು ಕುಂಭ ರಾಶಿಯನ್ನ ನಮ್ಮ ಜ್ಯೋತಿಷ್ಯದಲ್ಲಿ ರೋಗ ರಾಶಿಗಳು ಅಂತ ಕರ್ಕೊಳ್ತೀವಿ. ಯಾವಾಗಲೂ ಇವರಿಗೆ ಏನಾದ್ರೂ ಒಂದು ಸಮಸ್ಯೆಗಳು ಇದ್ದಿದ್ದೆ. ಋಣ, ರೋಗ ಮತ್ತು ಶತ್ರುಬಾಧೆಯಿಂದ ಎಡಬಿಡದೇನೆ ಈ ಮಕರ ಮತ್ತು ಕುಂಭ ರಾಶಿಗಳಿಗೆ ಕಾಡುತ್ತೆ ಅಂತ. ಜೊತೆಗೆ ಇಲ್ಲಿ ಆ 7ನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಸ್ತ್ರೀಯರಿಂದ ಹಾನಿಯಾಗುವಂಥದ್ದು, ಸ್ತ್ರೀಯರಿಂದ ಕಲಹಾದಿಗಳನ್ನ ಸೂಚಿಸ್ತಾ ಇದೆ. ಸ್ತ್ರೀಯರಿಂದ ಸಂಬಂಧಿ ಕಷ್ಟ ನಷ್ಟಗಳು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಇದಕ್ಕೆ ದೇವಿಯ ಆರಾಧನೆ ಅಥವಾ ಲಕ್ಷ್ಮಿಯ ಆರಾಧನೆಯನ್ನ ಮಾಡ್ಕೊಳ್ಳಿ. ಜೊತೆಗೆ 2ನೇ ಮನೆಯಲ್ಲಿ ಶನಿ ಇರುವುದರಿಂದ ಕುಟುಂಬ ಸೌಖ್ಯ ಇದೆ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ತಾವು ಕಾಣ್ತೀರಾ. ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರ.